ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಮಿನಿ ವಿಲಾಗ್ ಆಗಿರುತ್ತೆ. ಸೊ, ನಾನು ಮಧ್ಯರಾತ್ರಿ ಪೇನ್ ಬಂದ್ಬಿಟ್ಟಿದೆ ಅಂತ ಭಯ ಪಟ್ಕೊಂಡು 1 ಗಂಟೆಯಿಂದ 5 ವರೆಗೂ ನಿದ್ದೆನೇ ಬಂದಿರಲಿಲ್ಲ. ಮಂಡೇ ಸೊ, ಅಮ್ಮಗೆ ಎದ್ದಳಿಸ್ಬಿಟ್ಟು ಜೀರಿಗೆ ಕಷಾಯ ಎಲ್ಲ ಕುಡ್ದು ಬೆಳಗ್ಗೆ ದಾವಣಗೆರೆ ಹಾಸ್ಪಿಟಲ್‌ಗೆ ಹೊರಟ್ಬಿಟ್ವಿ. ಅಂದ್ರೆ ನಂಗೆ ಭಯ ಆಗ್ಬಿಟ್ಟಿತ್ತು. ಇನ್ನೇನು ಡೆಲಿವರಿನೇ ಆಗ್ಬಿಡುತ್ತೆ ಅನ್ನೋ ಥರ ನಂಗೆ ಪೇನ್ ಬಂದಿತ್ತು ಆ್ಯಕ್ಚುಲಿ. ಬಟ್ ಅದು ಟ್ರಾವೆಲ್ ಮಾಡಿರೋದ್ರಿಂದ ಹಾಗೆ ನನ್ನ ಸ್ಟ್ರೆಸ್ಸಿಂದ ಸ್ವಲ್ಪ ಆಗಿದೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಸೊ ಕ್ಲಿಯರ್ ಆಯಿತು. ನೆಕ್ಸ್ಟ್ ಮಂತ್ ಎಂಡ್‌ಗೆ ನನ್ನ ಡೆಲಿವರಿ ಅಂತ ಕೂಡ ಕನ್ಫರ್ಮ್ ಆಯಿತು. ಹಾಗೆ ಡಾಕ್ಟರ್ ಕೂಡ ಸರಿಯಾಗಿ ಬೈದ್ರು ನನಗೆ. ಇನ್ನು ಟ್ರಾವೆಲ್ ನೀವು ಮಾಡೋ ಹಾಗೆ ಇಲ್ಲ. ನೀವು ಒಂದೇ ಕಡೆ ಕೂತ್ಕೋಬೇಕು ಅಂತ. ಸೊ ಹಾಸ್ಪಿಟಲ್ದೆಲ್ಲ ಕೆಲಸ ಮುಗಿಸಿ ಮೇಡಮ್ ಅವ್ರಿಗೆ ಜ್ಯೂಸ್ ಕುಡಿಸಿ ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ನನಗಂತೂ ಈ ಸಲ ತುಂಬಾನೇ ಭಯ ಆಗೋಗಿತ್ತು. ಇನ್ನೇನು ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರಂತ ಎಲ್ಲ ಪ್ಯಾಕ್ ಕೂಡ ಮಾಡ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಹೀಗೆ ಆಗಿತ್ತು ಸಿಯಾನ್ ಪ್ರೆಗ್ನೆನ್ಸಿ ಇದ್ದಾಗ. ನಾನು ಬರೋದು ವಾಪಸ್ ಡೌಟೇ ಅಂತ ಅನ್ಕೊಂಡಿದ್ದೆ. ಪಾಪು ಕರ್ಕೊಂಡು ಹೋಗ್ತೀನಿ ಊರಿಗೆ ಅಂತ. ಬಟ್ ಇನ್ನು ಲೇಟಾಗಿ ಬರ್ತಾ ಇದೆ ನಮ್ಮ ಮಗು. ಹಾಗೆ ಆನ್ ದ ವೇ ಬರ್ತಾ ನಾನು ಹರಪನಹಳ್ಳಿಯಲ್ಲಿ ಟೆಂಪಲ್‌ಗೆ ಹೋಗಬೇಕಿತ್ತು ಶ್ರಾವಣ ಇರೋದ್ರಿಂದ. ಸೊ ಅಮ್ಮ ಹೋಗಿ ಬರೋಣ ಅಂತ ಈ ಟೆಂಪಲ್‌ಗೆ ಹೋಗಿ ದರ್ಶನ ತಗೊಂಡು ದೇವ್ರದ್ದು ಇನ್ನು 11ಗೆ ಮುಗಿದ್ಬಿಡುತ್ತಲ್ವಾ ಶ್ರಾವಣ. ಸೊ ದಿನ ಎಲ್ಲ ಚೆನ್ನಾಗಿದೆ ಹೋಗಿ ಬರೋಣ ಅಂತ ಹೋದ್ವಿ. ಇನ್ನು ಡಾಕ್ಟರ್ ಏನು ಹೇಳಿದ್ರು ಅಂದರೆ ಸೊ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ನೀವು ಬರಬೇಕಾಗುತ್ತೆ. ಇನ್ನು ಸ್ಕ್ಯಾನಿಂಗ್ ಇದೆ ಅಂತ ಕೂಡ ಹೇಳಿದ್ರು. ಸೊ ಮತ್ತೆ ಟ್ರಾವೆಲ್ ಮಾಡಬೇಕಾಗತ್ತಲ್ವಾ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ಬೇಕೇನಾಗುತ್ತೋ. ಸೊ ದರ್ಶನ ಎಲ್ಲ ತಗೊಂಡ್ವಿ. ತಿರುಪತಿ ತಿಮ್ಮಪ್ಪ ಟೆಂಪಲ್ ಇದು. ಆ್ಯಕ್ಚುಲಿ ದೇವರ ತಿಮ್ಲಾಪುರ ಅಂತ ಹರಪನಹಳ್ಳಿ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ. ತುಂಬ ಫೇಮಸ್ ಇದು. ನಮ್ಮ ಮನೆ ದೇವರು ಇದೆ ಆದ್ರಿಂದ ಸೊ ನಾನು ಹೋಗಿ ಎಲ್ಲ ದರ್ಶನ ತಗೊಂಡ್ಬಂದೆ ಶ್ರಾವಣ ಮಾಸದಲ್ಲಿ. ಇನ್ನು ಏನು ನನಗೆ ಪ್ರಾಬ್ಲಮ್ ಆಗಿರೋದಂದ್ರೆ ಸೊ ಲಾಸ್ಟ್ ಟೈಮ್ಗಿಂತ ಈ ಟೈಮು ನಾನು ವೇಟ್ ಗೇನ್ ಆಗಬೇಕಿತ್ತು. ಸೊ ವೇಟ್ ಲಾಸ್ ಆಗಿಬಿಟ್ಟಿದ್ದೀನಿ. ಅದರಿಂದ ಡಾಕ್ಟರ್‌ಗೆ ಡೌಟ್ ಬಂದ್ಬಿಟ್ಟು ಮಗು ಕೂಡ ವೇಟ್ ಲಾಸ್ ಆಗುತ್ತೆ ಚೆನ್ನಾಗಿ ಬೆಳೀತಾ ಇಲ್ಲ ಏನೋ ಅಂತ ಅವ್ರು ಅಂದ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ದಾರೆ. ನೋಡಬೇಕು. ನನಗೆ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಲಾಸ್ಟ್ ಮಂತು. ಸೊ ಅದರಿಂದ ಸ್ವಲ್ಪ ವೇಟ್ ಲಾಸ್ ಆದೆ. ಬಟ್ ಹೊಟ್ಟೆ ಮಾತ್ರ ತುಂಬ ದೊಡ್ಡದಾಗ್ತಾ ಇದೆ. ನನಗಿದೆ ಡೌಟು ದೇವರಿಗೆಲ್ಲ ಬೇಡ್ಕೊಂಡು ಯಪ್ಪಾ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡೆ. ಬಟ್ ನನಗೆ ನನ್ನ ಪ್ರಾಬ್ಲಮ್ ನೋಡ್ಬಿಟ್ಟು ನನಗೇನೆ ಶಾಕ್ ಆಗಿಬಿಟ್ಟಿದೆ. ಯಾಕೆ ನಾನು ವೇಟ್ ಗೇನ್ ಆಗ್ತಾ ಇಲ್ಲ? ತುಂಬ ದಪ್ಪ ಬೇರೆ ಕಾಣಿಸ್ತಾ ಇದ್ದೀನಿ. ಮಗು ಬೇರೆ ಬೆಳೀತಾ ಇದೆ. ಲಾಸ್ಟು ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಹೇಳಿದ್ರು ಎಲ್ಲ ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ತುಂಬ ಭಯಪಡಿಸ್ಬಿಟ್ರು. ಅದೇ ಭಯ ಆಗ್ತಾ ಇದೆ. ನೀವು ಕೂಡ ಬ್ಲೆಸ್ ಮಾಡಿ ಹಾಗೆ ದೇವರಲ್ಲಿ ಕೇಳ್ಕೊಳ್ಳಿ. ಸೊ ಸೇಫಾಗಿ ನನಗೆ ಡೆಲಿವರಿ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತ ನನ್ನ ತಿರುಪತಿ ದೇವ್ರ ದರ್ಶನನ ತಗೊಂಡು ಅಲ್ಲಿಂದ ನಾವು ಹೂವಿನಡಗಲಿ ಕಡೆ ಹೊರಟ್ವಿ ನಮ್ಮೂರು. ನನ್ನ ಫೇಸ್ ನೋಡ್ಬೋದು ಇಲ್ಲಿ ನೀವು ಎಷ್ಟು ಡಲ್ ಆಗಿದೆ ಅಂತ. ಬೆಳಗ್ಗೆ ಅಷ್ಟೊಂದು ನೋವು ತಿಂದ್ಬಿಟ್ಟಿದ್ದೀನಿ. ಇನ್ನು ಗುಂಡು ಮರಿ ಬಂದು ಸ್ಲೇಟಲ್ಲಿ ಬರಿತಾ ಇದೆ ನೋಡಿ ಅದು ಗುಗ್ಗಯ್ಯ ಅಂತೆ. ಅವಳೇ ಬಿಡಿಸಿದ್ದಾಳೆ. ರೌಂಡ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಅವಳು ಎಷ್ಟು ನೀಟಾಗಿ ಆ ಅಂತ ಬರಿತಾಳೆ ಗೊತ್ತಾ? ಹೇಳ್ತಾ ಇದ್ದೀನಿ ನೋಡಿ ಅದು ಈ ಥರ ಬರ್ತಾ ಇಲ್ಲ. ಸೊ ಅವಳು ಆಲ್ರೆಡಿ ತುಂಬ ಹ್ಯಾಂಡ್ ಸ್ಲೀಪಿಂಗ್ ಲೈನು, ಸ್ಟ್ಯಾಂಡಿಂಗ್ ಲೈನು ಇನ್ನು ಎಲ್ಲ ಕಲಿತಾ ಇದ್ದಾಳೆ. ಸೊ ನೋಡಿದ್ರಲ್ಲ ನಮ್ಮ ಈ ಲಾಗ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಮ್ಮ ಮಗುದು ಏನು ಹೆಸರು ಇಡೋಣ ಅಂತ ಅನ್ಕೊಂಡಿದ್ದೀವಿ ಅದನ್ನು ರಿವೀಲ್ ಮಾಡ್ತೀನಿ. ಸೊ ಲಾಗ್ ಸ್ವಲ್ಪ ಕಡಿಮೆ ಆಯಿತು. ಸೊ ನೆಕ್ಸ್ಟ್ ಲಾಗಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ನಾನು ಬರ್ತೀನಿ. ಸೊ ನೋಡೋಣ. ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.